ಮಿಥುನ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ಶುಭ ವಿಚಾರಗಳು. 2026ನೇ ಇಸವಿ ಹೊಸ ಆಂಗ್ಲ ನೂತನ ಸಂವತ್ಸರದ ಮೊಟ್ಟ ಮೊದಲನೇ ತಿಂಗಳು ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು, 5 ಶುಭ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಆಲ್ರೆಡಿ ಎಚ್ಚರಿಕೆಗಳನ್ನ ಕೊಟ್ಬಿಟ್ಟಿದ್ದೇನೆ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಒಂದಿಷ್ಟು ಎಚ್ಚರಿಕೆ, ಒಂದು ಶುಭ ವಿಚಾರ ಇರುತ್ತೆ. ಎರಡನ್ನೂ ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೇನೆ ನಾನು ಅಷ್ಟೇ. ಈ ವಿಡಿಯೋದಲ್ಲಿ ನಾನು ಶುಭ ವಿಚಾರಗಳು ತಿಳಿಸಿದ್ದೇನೆ. ಏನೇನು ಸಮಸ್ಯೆಗಳಾಗಬಹುದು ಅನ್ನೋವಂಥ ಡೌಟ್ ಇದ್ದರೆ ಇದೇ ಚಾನಲ್ ಅಥವಾ ಇದೇ ಪೇಜ್ನ ನೀವು ಸ್ಕ್ರಾಲ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ನಿಮಗೆ ಎಚ್ಚರಿಕೆಗಳ ವಿಡಿಯೋ ಕೂಡ ಖಂಡಿತವಾಗಿ ನಿಮಗೆ ಸಿಗಲಿದೆ. ಸೊ ಈ ವಿಡಿಯೋದಲ್ಲಿ ಮಾತ್ರ ಏನೇನು ಒಳ್ಳೆಯದಾಗಲಿದೆ ಜನವರಿ ತಿಂಗಳಲ್ಲಿ ಏನೇನು ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಪರಿಹಾರಗಳನ್ನು ಸಹ ಖಂಡಿತವಾಗಿ ತಿಳಿಸ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರೋದು. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ವಿಡಿಯೋ ರೀಚ್ ಆಗತ್ತರ. ದಯವಿಟ್ಟು ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ನೀವು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಮುಖ್ಯವಾಗಿ ಏನಾದರೂ ಒಂದಿಷ್ಟು ಕಮೆಂಟ್ಸ್, ಏನಾದ್ರು ಪ್ರಶ್ನೆಗಳಿದ್ದರೆ, ಅನುಮಾನಗಳಿದ್ದರೆ ಖಂಡಿತ ಕಮೆಂಟ್ಸ್ ಮಾಡಿ. ನಾನೆಲ್ಲ ಕಮೆಂಟ್ಸ್ ಓದ್ತಾ ಇರ್ತೀನಿ. ಪಾಸಿಟಿವ್, ನೆಗೆಟಿವ್, ಭಾಳಷ್ಟು ಜನ ಹೊಗಳ್ತಾರೆ, ಭಾಳಷ್ಟು ಜನ ತೆಗಳ್ತಾರೆ, ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲರದ್ದು ಕಮೆಂಟ್ಸ್ ಓದ್ತಾ ಇರ್ತೀನಿ. ಸಮಯಾವಕಾಶ ಇದ್ದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ಒಳ್ಳೆಯದಾಗಲಿ. ಮಿಥುನ ರಾಶಿಯವರಿಗೆ ಮೊದಲನೇ ಶುಭ ವಿಚಾರ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಮಿಥುನ ರಾಶಿಯವರಾಗಿದ್ದು ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಚಿಂತಾಕ್ರಾಂತರಾಗಿದ್ದರೆ, ಜಾಬ್ಲೆಸ್ ಆಗಿದ್ದೀರಿ ಅಂತಲೋ, ನಿರುದ್ಯೋಗಿ ಆಗಿದ್ದೀರಾ ಅಂತಲೋ, ಅಥವಾ ಉದ್ಯೋಗದಲ್ಲಿ ಏನು ಅಭಿವೃದ್ಧಿನೇ ಇಲ್ಲ, ಏನು ಒಂದು ಪ್ರಮೋಷನ್ ಇಲ್ಲ, ಸ್ಯಾಲ್ರಿ ಏಕಿಲ್ಲ, ಒಂದು ರೆಕಗ್ನೈಸೇಷನ್ ಇಲ್ಲ, ತಲೆ ಕೆಟ್ಟೋಗಿದೆ ಅನ್ನೋ ಥರ ಏನಾರು ಇದ್ದರೆ, ಜನವರಿ ತಿಂಗಳ ಮೊದಲೆರಡು ವಾರಗಳಲ್ಲಿಯೇ, ನಂತರ ಕೊಡಲ್ಲ, ಜನವರಿ ತಿಂಗಳ ಮೊದಲೆರಡು ವಾರಗಳಲ್ಲಿಯೇ ಉದ್ಯೋಗದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಅನುಕೂಲವಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಉದ್ಯೋಗದ ವಿಚಾರದಲ್ಲಿ ಅನುಕೂಲ ಅಂದರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಇರಬಹುದು. ಆಲ್ರೆಡಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಮಿಥುನ ರಾಶಿಯವರಿಗೆ ಪ್ರಮೋಷನ್ ಇರಬಹುದು, ಸ್ಯಾಲ್ರಿ ಹೈಕ್ ಇರಬಹುದು, ನೀವು ಅಂದ್ಕೊಂಡ ಜಾಗದಲ್ಲಿ ಟ್ರಾನ್ಸ್ಫರ್ ಇರಬಹುದು, ಏನೋ ಒಂದು ದೊಡ್ಡ ಜವಾಬ್ದಾರಿಗಳು ಕೊಟ್ಟು ನಿಮ್ಮನ್ನು ರೆಕಗ್ನೈಸ್ ಮಾಡಿ ನಿಮ್ಮನ್ನು ಸ್ವಲ್ಪ ಗುರುತಿಸ್ತಕ್ಕಂಥದ್ದಿರ್ಬೋದು. ಯಾವುದೇ ರೀತಿಯಾಗಲಿ ಖಂಡಿತವಾಗಿ ಅನುಕೂಲ ಆಗುತ್ತೆ. ಇದು ಇನ್ನೊಂಚೂರು ಅನುಕೂಲ ಆಗಬೇಕು ಅಂದರೆ ಮಹಾಗಣಪತಿ ಅನುಗ್ರಹ ಬೇಕಾಗ್ತದೆ. ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಡೈಲಿ ಒಂದು 28 ಬಾರಿ ಜಪ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ, ಈ ವಿಡಿಯೋ ಎಂಡಲ್ಲಿ ನಾನು ಅದ್ಭುತವಾದಂಥ ಒಂದು ಪರಿಹಾರ, ವಿಶೇಷ ಪ್ರಸಾದ ತಿಳಿಸ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಶುಭ ವಿಚಾರ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಜನವರಿ 16ನೇ ತಾರೀಕಿನ ತನಕ ನಿಮಗೆ ತುಂಬ ಗೌರವ, ತುಂಬ ಮರ್ಯಾದೆ ಸಿಗುತ್ತೆ. ಅಷ್ಟೇ ಅಲ್ಲ, ಸನ್ಮಾನಗಳು ಸಹ ಸಿಗುತ್ತೆ. ಸಭೆ ಸಮಾರಂಭಗಳನ್ನು ಮಾಡಿದಾಗ ನಿಮ್ಮನ್ನು ಕರೆದು ಸನ್ಮಾನ ಮಾಡ್ತಕ್ಕಂಥದ್ದು ಇರಬಹುದು, ಅಥವಾ ನಿಮಗೆ ಸನ್ಮಾನ ಮಾಡೋದೇ ಒಂದು ಕಾರ್ಯಕ್ರಮವಾಗಿ ಮಾಡಿಕೊಂಡಾರು ನಿಮಗೆ ಸನ್ಮಾನ ಮಾಡೋದಿರ್ಬೋದು. ಸೊ ಸನ್ಮಾನಗಳನ್ನು ಸ್ವೀಕರಿಸುವ, ಗೌರವ ಮರ್ಯಾದೆಗಳನ್ನು ಸ್ವೀಕರಿಸುವ ಯೋಗ ಫಲಗಳು ಮಿಥುನ ರಾಶಿಯವರಿಗೆ ತುಂಬ ಜಾಸ್ತಿ ಇದೆ ಈ ಒಂದು ಜನವರಿ ತಿಂಗಳಲ್ಲಿ ಅಂತ. ಅಂದರೆ ಅವಮಾನ ಯೋಗ ಕಡಿಮೆ ಇದೆ, ನಿಮಗೆ ಗೌರವ ಮರ್ಯಾದೆಗಳನ್ನು ಪಡೆದುಕೊಳ್ಳುವ ಯೋಗ ಫಲಗಳು ತುಂಬ ಜಾಸ್ತಿ ಇದೆ. ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ಇದು ನಿಮಗೆ ಅಹಂ ಆಗಿ ಪರಿವರ್ತನೆ ಆಗಬಾರ್ದು. ಬಟ್ ಇನ್ನೂ ತುಂಬ ಚೆನ್ನಾಗಾಗಬೇಕು, ದೃಷ್ಟಿ ಆಗಬಾರ್ದು, ಸ್ವಲ್ಪ ಜನ ಜಾಸ್ತಿ ನಿಮ್ಮನ್ನು ಗುರುತಿಸಬೇಕು, ಸೋಷಿಯಲಿ ನೀವು ತುಂಬ ಫೇಮಸ್ ಆಗಬೇಕು. ಇದೆಲ್ಲವೂ ಸಹ ತುಂಬ ಚೆನ್ನಾಗಿ ಸಾಧ್ಯ ಇದೆ ಮಿಥುನ ರಾಶಿಯವರಿಗೆ. ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸ್ಬಿಡ್ತೀರಾ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಖಂಡಿತವಾಗಿ ಅನುಕೂಲವಾಗಲಿದೆ. ಮೂರನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಮಿಥುನ ರಾಶಿಯ ವಿವಾಹಿತ ಸ್ತ್ರೀ ಆಗಿದ್ದರೆ, ಮದುವೆ ಆಗಿದೆ ಮಿಥುನ ರಾಶಿ ಅಂತ ಆದರೆ ಸ್ತ್ರೀಯರಿಗೆ ತವರು ಮನೆಯದು ತುಂಬ ಅನುಕೂಲ ಇದೆ ನಿಮಗೆ ಅಂತ ಕಂಡು ಬರ್ತಾ ಇದೆ. ಅದರಲ್ಲೂ ಮೊದಲೆರಡು ವಾರಗಳು ತುಂಬ ಜಾಸ್ತಿ ಇದೆ, ತೀರಾ ಜಾಸ್ತಿ ಇದೆ. ನಂತರ ಇಲ್ಲ ಅಂತಲ್ಲ, ಬಟ್ ಮೊದಲೆರಡು ವಾರಗಳಲ್ಲಿ ತೀರಾ ಜಾಸ್ತಿ ಇದೆ. ವಿವಾಹಿತ ಮಿಥುನ ರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಅನುಕೂಲ. ತಂದೆಯವರೇನೋ ಸ್ವಲ್ಪ ಸಹಾಯ ಮಾಡಿದ್ರು, ಅಥವಾ ತಾಯಿಯವರೇನೋ ಸ್ವಲ್ಪ ಸಹಾಯ ಮಾಡಿದ್ರು, ಅಥವಾ ಪಿತ್ರಾರ್ಜಿತ ಆಸ್ತಿ ಏನೋ ಬಂತು, ಅರ್ಶಿನ ಕುಂಕುಮಕ್ಕೆ ಅಂತ ಏನೋ ಕೊಟ್ಟರು, ಅಥವಾ ತುಂಬ ತೀರಾ ಸಮಸ್ಯೆಯಲ್ಲಿದ್ದೀರಿ, ಸಿಗಾಕೊಂಡ್ಬಿಟ್ಟಿದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ತವರು ಮನೆಯಿಂದ ಯಾರೋ ಒಬ್ಬರು ಸಹಾಯ ಮಾಡಿದ್ರು. ಅದು ಅಪ್ಪ ಅಮ್ಮ ಇರ್ಬೋದು, ಸಹೋದರ ಸಹೋದರಿ ಇರ್ಬೋದು, ಯಾರು ಬೇಕಾರಾಗಿರ್ಬೋದು. ತವರು ಮನೆಯಲ್ಲಿರ್ತಕ್ಕಂಥವರಿಂದ ನಿಮಗೆ ಸಹಾಯ ಸಿಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ, ನೀವು ವಿವಾಹಿತ ಮಿಥುನ ರಾಶಿಯ ಸ್ತ್ರೀ ಆಗಿದ್ದರೆ. ಇದಕ್ಕೆ ಇನ್ನೂ ಪೂರಕವಾಗಿ ನಿಮಗೆ ತುಂಬ ಅನುಕೂಲ ಆಗೋ ರೀತಿಯಲ್ಲಿ
ವಿಶೇಷವಾದಂಥ ಪ್ರಸಾದ, ವಿಶೇಷವಾದಂಥ ಪರಿಹಾರ ಮಾಡ್ತಾ ಇದ್ದೇವೆ. ಸ್ವಲ್ಪ ತಾಳ್ಮೆ, ವಿಡಿಯೋ ಎಂಡ್ ತನಕ ನೋಡಿ ನಿಧಾನಕ್ಕೆ, ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತಾನೆ. ಮಿಥುನ ರಾಶಿಯವರಿಗೆ ಜನವರಿ ತಿಂಗಳ 4ನೇ ಶುಭ ವಿಚಾರ ಏನಂತಂದ್ರೆ ದೈವಾನುಕೂಲ್ಯ, ದೇವತಾನುಗ್ರಹ. ನೋಡಿ, ನಮ್ಮಲ್ಲಿ ಬಹಳ ಇಂಪಾರ್ಟೆಂಟು. ಈ ಜಾತಕ ಇಲ್ಲದೆ ಕವಡೆ ಹಾಕಿ ಪ್ರಶ್ನೆಶಾಸ್ತ್ರ ಕೇಳ್ಸೋಕೆ ಬರ್ತಾರೆ ನನ್ನ ಹತ್ರ. ಅದು ಫೋನ್ ಕನ್ಸಲ್ಟೇಷನ್ನು, ನೇರ ಭೇಟಿ, ಯಾವುದರಲ್ಲೇ ಆಗಿರ್ಬೋದು. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಅದು ಇಲ್ಲ ಅನ್ನೋಂಥವ್ರು ಕವಡೆ ಹಾಕಿಸಿ ಪ್ರಶ್ನೆಯನ್ನು ನೋಡಿ, ನಾವು ಕವಡೆ ಹಾಕಿ ನೋಡಿ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತೇವೆ. ಆ ಪ್ರಶ್ನೋತ್ತರ ಕ್ರಮದಲ್ಲಿ ಪ್ರಶ್ನೆಶಾಸ್ತ್ರದಲ್ಲಿ ನಾನು ಬಹಳ ಮುಖ್ಯವಾಗಿ ನೋಡ್ತಕ್ಕಂಥದ್ದು, ಅಥವಾ ಶಾಸ್ತ್ರ ಪ್ರಕಾರವೇ ಬಹಳ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಏನಂದರೆ ಪೃಚ್ಛಕ, ಅಂದರೆ ಪ್ರಶ್ನೆ ಕೇಳೋರಿಗೆ ದೈವಾನುಕೂಲ ಇದೆಯಾ ಅಂತ, ದೇವರ ಅನುಕೂಲ ಇದೆಯಾ, ದೇವರ ಅನುಗ್ರಹ ಇದೆಯಾ ಅವರಿಗೆ ಅಂಥೇಳಿ. ಮಿಥುನ ರಾಶಿಯವರಿಗೆ ದೈವಾನುಕೂಲ್ಯತೆ ಈ ಒಂದು ಜನವರಿ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಅನುಗ್ರಹ ಜಾಸ್ತಿ ಇದೆ, ದೈವಾನುಗ್ರಹ ತುಂಬ ಜಾಸ್ತಿ ಇದೆ. ಸೊ ದೇವತಾನುಗ್ರಹ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೆ ಸ್ವಲ್ಪ ಜಾಸ್ತಿ ದೇವರು, ದಿಂಡ್ರು, ಪೂಜೆ ಪುನಸ್ಕಾರ ಬೇರೆಯವ್ರು ನೋಡಿ, ಈಗ ಸಾಮಾನ್ಯವಾಗಿ ಬೇರೆಯವರು ಮಾಡುವ ದೇವತಾರಾಧನೆ ಅದರ ಅರ್ಧ ನೀವು ಮಾಡಿಬಿಟ್ರು ಕೂಡ ನಿಮಗೆ ಒಳ್ಳೆ ಪುಣ್ಯ ಬಂದುಬಿಡುತ್ತೆ. ನೀವು ಸ್ವಲ್ಪ ಪ್ರಯತ್ನ ಮಾಡಿ ದೇವತಾರಾಧನೆ ಮಾಡಿದ್ರು ಕೂಡ ನಿಮಗೆ ಜಾಸ್ತಿ ಅನುಗ್ರಹ ಆಗಿಬಿಡುತ್ತೆ. ಬೇರೆ ವ್ಯಕ್ತಿಗಳು ಒಂದು 28 ಪ್ರದಕ್ಷಿಣೆ ಹಾಕಿದ್ರು ಅಂತ ಅನ್ಕೊಳ್ಳಿ, ನೀವು 8 ಪ್ರದಕ್ಷಿಣೆ ಹಾಕಿದ್ರು ಕೂಡ ನಿಮಗೆ ಆ 28 ಪ್ರದಕ್ಷಿಣೆಯ ಪುಣ್ಯ ಸಿಕ್ಬಿಡುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ದೈವಾನುಗ್ರಹ ನಿಮ್ಮ ಮೇಲಿದೆ. ತುಂಬ ದೇವರ ಅನುಗ್ರಹದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹಿಂದೆ ಬೆನ್ನಿಗೆ ದೇವರಿದ್ದಾನೆ ಅನ್ನೋ ಥರ ಇರ್ತಾನೆ. ಒಂದು ಸ್ವಲ್ಪ ದೇವತಾರಾಧನೆ ಮಾಡ್ಕೊಂಡ್ರೆ ತುಂಬ ಜಾಸ್ತಿ ಫಲ ಸಿಗುತ್ತೆ ನಿಮಗೆ. ನಿತ್ಯ ಮನೆಯಲ್ಲಿ ಏನೋ ದೇವತಾ ಅಷ್ಟೋತ್ತರಗಳು ಪಠನೆ ಮಾಡ್ತಕ್ಕಂಥದ್ದು, ಮನೆ ದೇವರ ಹೆಸರು ಹೇಳಿ ಮನೆ ದೇವರಿಗೋಸ್ಕರ ಒಂದು ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು, ದೈವಾನುಕೂಲ್ಯ ಜಾಸ್ತಿ ಇದ್ದಾಗ ಬಹಳ ಮುಖ್ಯವಾಗಿ ದೇವತಾರಾಧನೆಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು ನಾವು. ಗೊತ್ತಲ್ವಾ? ಈಗ ನಾವು ಈ ವಿಡಿಯೋ ಎಂಡಲ್ಲಿ ಅದ್ಭುತವಾದ ಪರಿಹಾರಗಳನ್ನ ಹೇಳ್ತೇನೆ. ಆ ಸಂಕಲ್ಪ ಸೇವೆ ಕೂಡ ನಿಮಗೆ ತುಂಬ ಅನುಕೂಲ ಆಗಲಿದೆ. ಯಾಕೆಂದರೆ ಜನವರಿ ತಿಂಗಳ 3ನೇ ತಾರೀಕೆ ಮಾಡ್ತಾ ಇದ್ದೇವೆ. ನಿಮಗೆ ದೈವಾನುಕೂಲ ತುಂಬ ಚೆನ್ನಾಗಿರುವ ತಿಂಗಳಲ್ಲೇ ಮಾಡ್ತಾ ಇದ್ದೇವೆ. ಆ ಪ್ರಸಾದ ಧಾರಣೆಯೇ ನಿಮಗೆ ಅದ್ಭುತವಾದಂಥ ಅನುಕೂಲಗಳನ್ನು ಕೊಡ್ತಕ್ಕಂಥದ್ದು. ಸೊ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಮಿಥುನ ರಾಶಿಯವರಾಗಿದ್ದು ಬಿಸ್ನೆಸ್ ಮಾಡೋರಾಗಿದ್ದರೆ, ಅದರಲ್ಲೂ ಕೂಡ ನೀವು ರಿಯಲ್ ಎಸ್ಟೇಟ್ ಮಾಡುವಂಥ ಮಿಥುನ ರಾಶಿಯವರಾಗಿದ್ದರೆ, ನೀವು ಹೋಟೆಲ್ ಬಿಸ್ನೆಸ್ ನಡೆಸುವಂಥ ಮಿಥುನ ರಾಶಿಯವರಾಗಿದ್ದರೆ, ನೀವು ಅಡುಗೆ ಭಟ್ರುವಾಗಿ ಮಿಥುನ ರಾಶಿಯವರಾಗಿದ್ದರೆ, ಬೇಕ್ರಿ ಇತ್ಯಾದಿ ಮಾಡುವ ಮಿಥುನ ರಾಶಿಯವರಾಗಿದ್ದರೆ, ಅಥವಾ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಿತವಾದಂತಹ ರಿಪೇರಿ ಶಾಪು, ಮಾರಾಟ ಮಾಡುವಂತಹ ಅಂಗಡಿ ಇತ್ಯಾದಿ ಇಟ್ಕೊಂಡಿರ್ತಕ್ಕಂಥ ಮಿಥುನ ರಾಶಿಯವರಾಗಿದ್ದರೆ, ಅಥವಾ ನೀವು ಇನ್ನೂ ಸಾಫ್ಟ್ವೇರ್ ಇಂಜಿನಿಯರ್, ಮಿಥುನ ರಾಶಿಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಈ ಥರ ನೀವು ದಿನಸಿ ಅಂಗಡಿ ಇಟ್ಕೊಂಡಿದ್ರು ಆಗುತ್ತೆ. ನೀವು ಮಿಥುನ ರಾಶಿಯವರಾಗಿ ದಿನಸಿ ಅಂಗಡಿ ಇಟ್ಕೊಂಡು ಮಿಥುನ ರಾಶಿಯವರಾಗಿದ್ದರೂ ಕೂಡ ನಿಮಗೆ ಈ ಒಂದು ಜನವರಿ ತಿಂಗಳಲ್ಲಿ ತುಂಬ ಲಾಭವಾಗುವ ಸಾಧ್ಯತೆ ಚೆನ್ನಾಗಿದೆ. ಸಪ್ತಮದ ಕುಜ, ನಂತರ ಅಷ್ಟಮದಲ್ಲಿ ಪರಮೋಚ್ಚ ಸ್ಥಿತಿಯ ಕುಜ, ಲಾಭಾಧಿಪತಿ ಪರಮೋಚ್ಚ ಸ್ಥಿತಿ. ಸ್ವಲ್ಪ ಶರೀರಕ್ಕೆ ಕಷ್ಟ ಆಗುತ್ತೆ ನಿಮಗೆ, ಬಿಸ್ನೆಸ್ ಚೆನ್ನಾಗಿರುತ್ತೆ. ಆದರೆ ಚೆನ್ನಾಗಿ ದುಡಿಬೇಕು ಅಂತಂತಾರಲ್ಲ, ಚೆನ್ನಾಗಿ ದುಡಿಬೇಕು ಅಂತ, ಆ ದುಡಿಮೆ ಶರೀರಕ್ಕೆ ಸುಸ್ತು ಕೊಡಬಹುದು, ಆದರೆ ಔಟ್ಪುಟ್ ರಿಸಲ್ಟ್, ಲಾಭದ ಪ್ರಮಾಣ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಲಾಭ ಆಗುತ್ತೆ ಅಂತ ಕಷ್ಟಪಡೋಕ್ಕೇನು, ಕಷ್ಟಪಟ್ಟೆ ದುಡಿಬೇಕಲ್ವಾ? ಕಷ್ಟಪಡಿ ದುಡೀರಿ, ತುಂಬ ಚೆನ್ನಾಗಿ ದುಡಿತೀರಾ, ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡ್ಕೊಳ್ತೀರಾ. ಈ ವೃತ್ತಿಯಲ್ಲಿರ್ತಕ್ಕಂಥ ಮಿಥುನ ರಾಶಿಯವರು ಖಂಡಿತವಾಗಿ ಒಳ್ಳೆಯದಾಗಲಿ. ಆದರೆ ಪರಿಹಾರ ಬಹಳ ಮುಖ್ಯವಾಗಿರ್ತದೆ. ಹೊಸ ವರ್ಷ ಹೊಸ ಹರುಷವನ್ನು ತರಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿಯೇ ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂಥ ವಿಚಾರ, ಜನವರಿ 3ನೇ ತಾರೀಕು, ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ, ಪೌರ್ಣಿಮಾ ಅಂತ, ಫುಲ್ ಮೂನ್ ಡೇ ಅಂತೀವಲ್ಲ, ಪೂರ್ಣ ಚಂದ್ರಬಲ ಇರುವಂಥ ದಿವಸ. ಅವತ್ತಿನ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ವರ್ಷದ ಆದಿಯಲ್ಲಿ, ಆದ್ದರಿಂದ ಆದಿ ಅಂದರೆ ಯಾರು? ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು. ಆದ್ದರಿಂದ ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ಬಹಳ ಮುಖ್ಯವಾಗಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ನಾವು ಇದನ್ನು. ಏನಪ್ಪ ಅಂತಂದರೆ ಐಶ್ವರ್ಯ ಗಣಪತಿ ಹೋಮ ಅಂತ, ಬಹಳ ನಿಗೂಢವಾದ ಹೋಮ ಇದು. ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಈ ಹೋಮದ ಬಗ್ಗೆ. 6 ವಿಶೇಷವಾದ ದ್ರವ್ಯಗಳನ್ನು ಬಳಸಿಕೊಂಡು
ಬೇರೆ ಬೇರೆ ಅದರಲ್ಲಿ ಮೋದಕ, ಕಬ್ಬು, ಆಮೇಲೆ ಎಂಥದ್ದು ಗರಿಕೆ, 6 ವಿಧದ ವಿಶೇಷವಾದಂತಹ ದ್ರವ್ಯಗಳಿದೆ. ಆ ಷಡ್ದ್ರವ್ಯಗಳು ಅಂಥೇಳಿ, ಆ ಷಡ್ದ್ರವ್ಯಗಳನ್ನು ಬಳಸಿಕೊಂಡು ಐಶ್ವರ್ಯ ಮಹಾಗಣಪತಿ ಹೋಮವನ್ನು ಯಾರು ಮಾಡ್ತಾರೆಯೋ ಅವರಿಗೆ ದಾರಿದ್ರ್ಯ, ಬಡತನ ಇತ್ಯಾದಿಗಳು ದೂರವಾಗಿ ಮಹಾಗಣಪತಿ ಅನುಗ್ರಹದಿಂದ ಐಶ್ವರ್ಯ ವೃದ್ಧಿ ಆಗ್ತದೆ ಮನೆಯಲ್ಲಿ ಅಂಥೇಳಿ. ಸೊ ಇದಕ್ಕೆ ಬಹಳ ಮೂಲವಾಗಿರ್ತಕ್ಕಂಥ ಪ್ರಯತ್ನ ವರ್ಷದ ಆದಿಯಲ್ಲಿಯೇ ಆಗಿಬಿಟ್ರೆ 2026ನೇ ಇಸ್ವಿ ಜನವರಿ ತಿಂಗಳ ಮೊದಲನೇ ವಾರದೊಳಗೆ 3ನೇ ತಾರೀಕು ಹುಣ್ಣಿಮೆ ಪೂರ್ಣತಿಥಿ ಶನಿವಾರದಂದು ನಾವು ಮಾಡ್ತಾ ಇರತಕ್ಕಂಥ ವಿಶೇಷವಾದಂಥ ಹೋಮಗಳು, ಅದರಲ್ಲಿ ಐಶ್ವರ್ಯ ಗಣಪತಿ ಹೋಮ. ಆಯಿತಾ? ಇದರ ಜೊತೆಗೆ ನಿಮ್ಮ ಎಲ್ಲ ಅಡಮಾನ ಇಟ್ಟ ಬಂಗಾರ, ಗೋಲ್ಡ್ ಲೋನ್ ಅಂತ ತಗೊಂಡೋಗಿ ಎಲ್ಲ ಬಂಗಾರ ಅಡಮಾನ ಇಟ್ಟು ಬಂದಿರ್ತೀರಲ್ಲ, ಸೊ ಆ ಬಂಗಾರ ಬಿಡಿಸ್ಕೊಂಡು ಬರುವಂಗೆ ಆಗಬೇಕು. ಅಥವಾ ಬಂಗಾರ ಇವತ್ತಿನ ಸಹ 13,000, 14,000, 24 ಕ್ಯಾರೆಟ್ ನಾನು ಹೇಳ್ತಾ ಇರ್ತಿರೋದು. ಸೊ ಜಾಸ್ತಿ ಆಗಿರ್ಬೋದು, 14,000 ರೂಪಾಯಿವರೆಗೆ ಹೋಗ್ಬಿಟ್ಟಿದೆ ಬಂಗಾರ. ಸೊ ಅದರಿಂದ ಎಷ್ಟೇ ಗ್ರಾಮ್ ಬೇಕಾದ್ರೆ 15 ಆಗಲಿ 20 ಆಗಲಿ ಬಂಗಾರ ಖರೀದಿಸುವ ಯೋಗ ಭಗವಂತ ನಿಮಗೆ ಕೊಟ್ಟರೆ ಖಂಡಿತವಾಗಿ ನೀವು ಬಂಗಾರ ಖರೀದಿಸ್ಬೋದು, ಏನು ತೊಂದರೆ ಇಲ್ಲ. ಸೊ ಅದರಿಂದ ಅದಕ್ಕೆಲ್ಲ ಅನುಕೂಲವಾಗಬೇಕು, ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳುವಂತಾಗಬೇಕು, ಬಂಗಾರದ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರದು ಅನ್ನುವ ದೃಷ್ಟಿಯಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಆಮೇಲೆ ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ನಿಮಗೆ ಜನವರಿ ತಿಂಗಳಲ್ಲಿ ಹೋಗಿದ್ದಾನೆ. ಸೊ ಅದರಿಂದ ಕುಜಾನುಗ್ರಹ ತುಂಬ ಇಂಪಾರ್ಟೆಂಟ್. ಸೊ ನೀವು ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆಗೆ ಹೋಗುವ ಯೋಗ ಬರಬೇಕು, ಅಥವಾ ಬಾಡಿಗೆ ಮನೆಯಲ್ಲೇ ಆಗಲಿ ಸ್ವಲ್ಪ ನೆಮ್ಮದಿಯಿಂದ ವಾಸ ಮಾಡುವಂಗೆ ಆಗಬೇಕು. ಅಥವಾ ಯಾವುದೇ ರೀತಿಯಾದಂಥ ಭೂಮಿ ವಿಚಾರಗಳು, ಅಂದರೆ ಭೂಮಿಯನ್ನು ಖರೀದಿಸುವ ವಿಚಾರ ಇರಬಹುದು, ಭೂಮಿಯನ್ನು ಮಾರಾಟ ಮಾಡುವಂಥ ವಿಚಾರ ಇರಬಹುದು, ಭೂಮಿಗೆ ಸಂಬಂಧಿತವಾದಂಥ ಯಾವುದೇ ವಿಚಾರಗಳಿರಲಿ, ರೈತರಿರಲಿ ಅಥವಾ ನಿಮ್ಮ ಸ್ವಂತ ಜಾಗ ಅಥವಾ ಲೀಸ್ ಮನೆ ಯಾವುದೇ ಆಗಿರಲಿ, ಭೂಮಿ ಸಂಬಂಧಿತವಾದಂತಹದ್ದು ಶುದ್ಧವಾಗಬೇಕು, ಅಭಿವೃದ್ಧಿ ಆಗಬೇಕು ಆ ಭೂಮಿಯಲ್ಲಿ ಎನ್ನುವ ಕಾರಣಕ್ಕೆ ಭೂವರಾಹಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ನೆನಪಿಟ್ಕೊಳ್ಳಿ, ಭೂವರಾಹಸ್ವಾಮಿಯ ಹೋಮ ಅದ್ಭುತವಾದಂಥ ಹೋಮ ಆಗಿರುತ್ತೆ. ಸೊ ಐಶ್ವರ್ಯ ಲಕ್ಷ್ಮಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ, ಭೂವರಾಹಸ್ವಾಮಿ ಹೋಮ. ಇನ್ನು ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು, ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ನಿಮ್ಮೆಲ್ಲರ ಸರ್ಪದೋಷಗಳು ಪರಿಹಾರವಾಗಬೇಕು, ಸರ್ಪಶಾಪಗಳು ಪರಿಹಾರವಾಗಬೇಕು. ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಆರೋಗ್ಯ ಬಾಧೆ, ಸರ್ಪದೋಷದಿಂದ ಉದ್ಯೋಗ ಬಾಧೆ, ಸರ್ಪದೋಷದಿಂದ ವ್ಯಾಪಾರ ವ್ಯವಹಾರ ಸಮಸ್ಯೆ, ಸರ್ಪದೋಷದಿಂದ ಸಾಲ ಬಾಧೆ, ಸರ್ಪಶಾಪಾತ್ ಕುಲಕ್ಷಯ. ಸರ್ಪದೋಷದಿಂದಾಗಿ ಸರ್ಪಶಾಪದಿಂದ ಸರ್ವನಾಶಗಳಿರ್ತದೆ. ಯಾವುದ್ಯಾವುದೋ ರೀತಿಯ ಸಮಸ್ಯೆ ಒಬ್ಬರಿಗೆ ಒಂದೊಂಥರ, ಅದು ಯಾವುದೇ ರೀತಿ ಸರ್ಪದೋಷಗಳಿದ್ರೂ ಸಹ ಪರಿಹಾರ ಆಗಬೇಕು ಅಂತ ಹುಣ್ಣಿಮೆ ದಿವಸ ನಾವೇನು ಮಾಡ್ತಾ ಇದ್ದೇವೆ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಗುರುದೋಷ ಇದೆ, ಗುರುಬಲ ಇಲ್ಲ, ಅಥವಾ ಗುರುಬಲ ಇದೆ, ನಿಮಗೆ ಈ ಗುರುಬಲ ಇರ್ಬೋದು, ಆದರೆ ಆ ಗುರುಬಲ ಕೆಲಸ ಮಾಡ್ತಾ ಇಲ್ಲ ಅಂತಾದರೆ, ಸೊ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರೋರಿಗೆ ಗುರುಬಲ ಕೆಲಸ ಮಾಡಬೇಕು. ಅದರಿಂದ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಶನಿ ಸಂಬಂಧಿತ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಪರಿಹಾರ ಆಗಿ ಶನೇಶ್ವರ ಗ್ರಹಾನುಗ್ರಹವಾಗಬೇಕು ಅಂತ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಗ್ರಹಚಾರ ಪೀಡೆಗಳ ಪರಿಹಾರ ಆಗಬೇಕು ಅಂತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹೀಗೆ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆ ಪೂರ್ಣತಿಥಿಯನ್ನು ಮಾಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ವಿಶೇಷ ಪ್ರಸಾದ ಇದೆ. ಎಸ್, ಹೊಸ ವರ್ಷ ಆದ್ದರಿಂದಾಗಿ ಒಂದು ಅದ್ಭುತವಾದ ವಿಶೇಷ ಪ್ರಸಾದದ ಬಾಕ್ಸನ್ನು ಸಹ ನಾವು ತಯಾರು ಮಾಡಿದ್ದೇವೆ. ಸೊ ವಿಶೇಷವಾದಂತಹ ಬಾಕ್ಸ್ನಲ್ಲಿ ನಾವು ಈ ಬಾರಿ ಕೊಡ್ತಾ ಇರತಕ್ಕಂಥ ವಿಶೇಷವಾದಂತಹ ಪ್ರಸಾದ ಯಾವುದಪ್ಪ ಅಂದರೆ ಈ ಒಂದು ಉಪರತ್ನಗಳ ನವರತ್ನ ಮಾಲೆ. ಹೋದ ವರ್ಷ ಸಹ ಕೊಟ್ಟಿದ್ವಿ, ಈ ವರ್ಷವೂ ಸಹ ಕೊಡ್ತಾ ಇದ್ದೇವೆ. ನಿಮ್ಮ ಇದರಲ್ಲಿ ಏನಾಗುತ್ತೆ ಅಂದರೆ ಬಹಳ ವಿಶೇಷವಾದಂತಹ ಮಾಲೆ ಇದು, ಆಯ್ತಲ್ವಾ. ತುಂಬ ಜನ ತುಂಬ ಅಪರೂಪದಲ್ಲಿ ನಾವು ವರ್ಷಕ್ಕೊಂದು ಸಲ ಇದನ್ನು ತುಂಬ ಸಂಗ್ರಹ ಮಾಡಿ ಇದರಲ್ಲಿ ನೋಡಿ, ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಎಷ್ಟು ಸೆಟ್ ನವರತ್ನಗಳಿದೆ ಅಂತ. ಉಪರತ್ನಗಳು, ಇದು ಪ್ರಧಾನ ರತ್ನಗಳು ಸ್ವಲ್ಪ ಇದೆ, ಉಪರತ್ನಗಳು ಜಾಸ್ತಿ ಇದೆ, ಸಬ್ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ. ಯಾಕೆಂದರೆ ಉಪರತ್ನಗಳು ಯಾರು ಬೇಕಾದ್ರೂ ಧಾರಣೆ ಮಾಡ್ಕೊಳ್ಬಹುದು ಅನ್ನುವ ದೃಷ್ಟಿಕೋನದಿಂದ ನೋಡಿ. ಇದರಲ್ಲಿ ಉಪರತ್ನಗಳಲ್ಲಿ ನಿಮಗೆ ನವರತ್ನಗಳ ಸೆಟ್ ಎಷ್ಟಿದೆ ಅಂತಂದರೆ, ನಿಮಗೆ ರಾಹುಕೇತು ತನಕ ಇಲ್ಲಿ ತನಕ ಇದ್ದರೆ 1, ಇಲ್ಲಿಂದ 1, 2 ಹಾಗೂ ಇದೊಂದು 3, 2 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ಅದ್ಭುತವಾದ
ನವರತ್ನ ಮಾಲೆಯನ್ನು ನಾವು ಈ ಬಾರಿ ಒಂದು ವಿಶೇಷವಾದ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತಾ ಇದ್ದೇವೆ. ಈ ಒಂದು ವಿಶೇಷವಾದಂತಹ ಉಪರತ್ನಗಳ ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಸಹ ನಾವು ಕೊಡ್ತಾ ಇದ್ದೇವೆ. ಸೊ ಒಂದು ಅತ್ಯದ್ಭುತವಾದಂತಹ ನವರತ್ನ ಮಾಲೆ ಇದು. ನಾನು ಈಗ ಏನೇನು ಹೋಮಗಳಲ್ಲಿದ್ದೇನೆ, ಐಶ್ವರ್ಯ ಗಣಪತಿ ಹೋಮ, ಅದೇ ರೀತಿ ಸ್ವರ್ಣಾಕರ್ಷಣ ಭೈರವ ಹೋಮ, ಆಮೇಲೆ ಭೂವರಾಹಸ್ವಾಮಿಯ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಾದಿಗಳೆಲ್ಲದೂ ಸಹ ಮಾಡಿ ಅದೆಲ್ಲದರಲ್ಲೂ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ವರ್ಷ ಪೂರ್ತಿ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬೋದು ನಿಮ್ಮ ಕುತ್ತಿಗೆಯಲ್ಲಿ. ನೀವು ಬೇಡ ಅಂದಾಗ ಮತ್ತೆ ವಾಪಸ್ ಇದೇ ಥರ ಬಾಕ್ಸ್ನಲ್ಲಿ ಹಾಕಿ ಈ ಬಾಕ್ಸ್ನ ನೀವು ನೀಟಾಗಿ ಲಾಕ್ ಮಾಡಿ ನೀವು ಇಟ್ಕೊಂಡ್ಬಿಟ್ರೆ ಆಯ್ತು, ಎಂತ ಆಗೋದಿಲ್ಲ, ಆರಾಮಾಗಿರ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ನವರತ್ನಗಳ ಒಂದು ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲಾಂದರೆ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರು ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಏನು ಕಾಣಿಸ್ತಾ ಇದೆ ಆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. ಯಾರ್ಯಾರು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ತೀರೋ ಲೈವಲ್ಲಿ ನಾನೇ 3ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಮಾಡಲಿದ್ದೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವ್ ಆಗಿ ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. 10:00 ಆಚೆ ಹೋಮಗಳಿರ್ತದೆ, ಎಲ್ಲ ಹೋಮಗಳನ್ನು ಸಹ ನಾವು ಲೈವ್ ಇಡ್ತೇವೆ. ಸೊ ಲೈವ್ ಆಗಿ ಹೋಮಗಳನ್ನು ಸಹ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ ಹಾಗೂ ವಿಶೇಷವಾದ ಈ ನವರತ್ನಗಳ ಒಂದು ಸಾರ ಮಾಲೆ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ 1-2 ದಿನಗಳಲ್ಲಿ. ಈಗ ಶನಿವಾರ ಹೋಮ, ಭಾನುವಾರ ರಜೆ ಇರ್ತದೆ, ಸೋಮವಾರ ದಿವಸ ನಾವೆಲ್ಲರೂ ಸಹ ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ. ಬೇಗನೆ ನೀವು ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಸಂಕಲ್ಪ ಸೇವೆಗೆ ಕೊಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ನಾನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.